ನಾವು ಶುರು ಮಾಡಿದ್ದು 2010 15 ವರ್ಷ ಆಗಿದೆ. ರಿಜಿಸ್ಟರ್ ಮಾಡಿದ್ದು 2012 ರಿಜಿಸ್ಟ್ರೇಟ್ ಮಾಡಿದ್ದು ರಿಜಿಸ್ಟ್ರೇಷನ್ ನಾಟ್ ನೆಸೆಸರಿ. ಓಪನಿಂಗ್ ಹೇಳ್ಬಿಡಿ ಸರ್. ಕನ್ಸೆಪ್ಷನ್ 2010 15 ವರ್ಷದಿಂದ ಮಾಡ್ತಿದ್ದಾರೆ. 15 ವರ್ಷ ಮುಗಿಸಿ 16ಕ್ಕೆ ಹೋಗ್ತಾ ಇದ್ದಾರೆ. ಓಕೆ ಸ್ಟಾರ್ಟ್ ಮಾಡಲಾ? ನಮಸ್ಕಾರ ಸ್ನೇಹಿತರೆ, ನನ್ನ ಜೊತೆಗೆ ಇವತ್ತು ಮಲ್ಲಿಕಾರ್ಜುನ್ ರಾಜು ಅವರು ಇದ್ದಾರೆ. ಜೊತೆಗೆ ನಿಮ್ಮ ಹೆಸರು ಸರ್? ಜಯಪ್ರಕಾಶ್ ನೀಲವರ್. ಜಯಪ್ರಕಾಶ್ ನೀಲಾವರ್ ಅವರಿದ್ದಾರೆ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಪ್ರತಿಷ್ಠಾಪನೆ ಏನು ಪ್ರತಿಷ್ಠಾನ ಇವರು ಶುರು ಮಾಡಿ 15 ವರ್ಷ ಕಳೆದು 16ನೇ ವರ್ಷ ಇವತ್ತು 16ನೇ ವರ್ಷದ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಕಚೇರಿಯಲ್ಲಿ. ಅದ್ರ ಬಗ್ಗೆ ಕೇಳೋಣ ಬನ್ನಿ. ಮಲ್ಲಿಕಾರ್ಜುನ್ ರಾಜು ಅವರೇ, ಧನ್ಯವಾದಗಳು ನಿಮಗೆ. ಜೊತೆಗೆ ಶುಭವಾಗಲಿ ನಿಮ್ಮ ಕಚೇರಿಗೆ. ನೀವು ಈ ಸಂಸ್ಥೆ ಮಾಡಬೇಕು ಅಂತ ಯಾಕೆ ಅನಿಸ್ತು, ಏನಕ್ಕೋಸ್ಕರ ಅನಿಸ್ತು? ನನ್ನ ಹೆಸರು ಮಲ್ಲಿಕಾರ್ಜುನ ರಾಜು ಅಂತ. ಹಾಂ, ನನಗೆ ವೈಯಕ್ತಿಕ ಜೀವನದಲ್ಲಿ ನಾನು ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ನನಗೆ ಕಾರ್ಮಿಕರಿದ್ದಾಗ ನನಗೆ ಸಮಸ್ಯೆ ಉಂಟಾಗಿತ್ತು. ಓಕೆ. ಸೊ ಹಾಗಾಗಿ ನನಗೆ ಕಾರ್ಮಿಕ ಕಾಯ್ದೆ ಆಗಲಾಗಿ ಸಮಾಜದ ಬಗ್ಗೆ ಅರಿವಿರಲಿಲ್ಲ. ಓಕೆ. ಸೊ ನಾನು ಇದ್ದಿದ್ದು JP ನಗರದಲ್ಲಿ. ಸೊ ನಾವು ಯಶವಂತಪುರ ಬರೋ ಕಾರಣ ಜಯಪ್ರಕಾಶ್ ನೀಲವರ್ ಅವರು ನಮ್ಮ ಸ್ನೇಹಿತರು. ನಾವು ಅವರು ಒಟ್ಟಿಗೆ ಒಂದೇ ಕಂಪ್ನಿಯಲ್ಲಿ ಒಂದು 15 ವರ್ಷ ಕೆಲಸ ಮಾಡಿದ್ವಿ. ಸೊ ಆದ್ದರಿಂದ ಜಯಪ್ರಕಾಶ್ ನೀಲವರ್ ಅವರು ಆವಾಗ ಕಂಪ್ನಿಲಿದ್ದಾಗ ಎಲ್ಲ ಇಲಾಖೆಗಳಿಗೆ ಹೋಗಿ ಬರ್ತಾಯಿದ್ರು. ಸೊ ಹಾಗಾಗಿ ನನಗೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಹಾಗಾಗಿ ಅವರು ಸಪೋರ್ಟ್ ಮಾಡಬೇಕು ಅಂತ ಇವ್ರ ಹತ್ರ ಬಂದ್ವಿ. ಸೊ ಬಂದಾಗ ಹಂಗೆ ಶುರು ಮಾಡಿದೆ ನಮ್ಮ ಜೀವನ. ನಮ್ಮ ಸಮಸ್ಯೆನ ಕಾನೂನು ರೀತಿಯ ಬಗೆಹರಿಸ್ಕೊಂಡಿದ್ವಿ. ಈಗ 15 ವರ್ಷದಿಂದ ತಾವು ಕಚೇರಿ ನಡೆಸ್ತಾ ಇದ್ದೀರಾ. ಈ 15 ವರ್ಷದಲ್ಲಿ ಎಷ್ಟು ಜನಕ್ಕೆ ನ್ಯಾಯ ದೊರಕಿಸಿಕೊಟ್ಟಿದ್ದೀರಿ ಅನ್ನೋದನ್ನ ಒಂದೆರಡು ಉದಾಹರಣೆ ಸಮೇತ ಹೇಳಲಿಕ್ಕಾಗತ್ತಾ? ಧಾರಾವಾಹಿ ಜಯಪ್ರಕಾಶ್ ಅವರು ಮತ್ತು ನಾವು ಶುರು ಮಾಡಿ ಕಾರ್ಮಿಕ ಇಲಾಖೆಗೆ ಸುಮಾರು 5 ಕೋಟಿ ಕಾರ್ಮಿಕ ಸುಂಕ. ಕಟ್ಟಡ ಯಾವುದಾದ್ರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದರೆ 10 ಲಕ್ಷಕ್ಕಿಂತ ಮೇಲ್ಪಟ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಆದರೆ ಅದರಲ್ಲಿ 1% ಅಂತ ಕಾರ್ಮಿಕ ಇಲಾಖೆಗೆ ಮಾಲೀಕರು ಪಾವತಿ ಮಾಡಬೇಕಾಗ್ತದೆ. ಅಂಥ ಇದನ್ನು ನಾವು ಜಯಪ್ರಕಾಶ್ ಅವರು ಮತ್ತು ನಮ್ಮ ಟೀಮ್ ಉದಯ ಅಂತಿದ್ದಾರೆ, ನಮ್ಮ ಟೀಮ್ ಜಯಚಂದ್ರ ಎಲ್ಲ ಇದ್ದಾರೆ, ಸುಮಾರು ಜನ ಇದ್ದಾರೆ. ಎಲ್ಲರೂ ಹೆಸರು ಹೇಳಿದ್ರೆ ಸುಮಾರು 1 ದಿವಸ ಆಗುತ್ತೆ. ನಾವೆಲ್ಲ ಫೈಟ್ ಮಾಡಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಗಮನಕ್ಕೆ ತಂದು ಸುಮಾರು 5 ಕೋಟಿವರೆಗೂ ನಾವು